ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ವಿಚ್ಛೇದನ ನಂತರನೂ ಮೇಂಟೆನೆನ್ಸ್ ಕೇಳಬಹುದು. ಇದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತೀನಿ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲ ಜನದ್ದು ಡೌಟ್ ಒಂದಿರುತ್ತೆ, ಡೈವೋರ್ಸ್ ಆಗೋಗಿದೆ, ಡೈವೋರ್ಸ್ ಆದಮೇಲೂ ನನ್ನ ಹೆಂಡತಿ ಮೇಂಟೆನೆನ್ಸ್ ಕೇಳ್ಬೋದಾ ಅಂತ. ಹಾಗೆ ಮಹಿಳೆಯರು ಕೇಳ್ತಿರ್ತಾರೆ, ಡೈವೋರ್ಸ್ ಆಗಿದೆ ನನಗೆ, ಆ ಟೈಮಲ್ಲಿ ಏನೂ ಹೇಳಲಿಲ್ಲ, ಅವ್ರು ನನಗೆ ಯಾವುದೇ ಅಮೌಂಟ್ ಕೊಟ್ಟಿಲ್ಲ, ಈಗ ನಾನು ಮೇಂಟೆನೆನ್ಸ್ನ ಕೇಳ್ಬೋದಾ, ಅಂದರೆ ಜೀವನಾಂಶಕ್ಕೆ ದಾವೆಯನ್ನು ಹೂಡ್ಬೋದಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿರ್ತಾರೆ. ವೀಕ್ಷಕರೇ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮ ಹೆಂಡತಿ ಎಲ್ಲಿವರೆಗೂ ಮತ್ತೊಂದು ವಿವಾಹ ಆಗೋದಿಲ್ಲ ಅಲ್ಲಿವರೆಗೂ ಆಕೆಗೆ ಕಾನೂನುಬದ್ಧ ಸ್ಥಾನಮಾನ ಇದ್ದೇ ಇರುತ್ತೆ, ಜೀವನಾಂಶಕ್ಕೆ ಆಕೆಗೆ ಅರ್ಹತೆ ಇದ್ದೇ ಇರುತ್ತೆ. ಆಕೆ ಬೇರೆ ಒಂದು ವಿವಾಹ ಆದರೆ ವಿಚ್ಛೇದನದ ನಂತರ ಆಕೆ ಬೇರೆ ವಿವಾಹ ಆದರೆ ಮಾತ್ರನೇ ನೀವು ಮೇಂಟೆನೆನ್ಸ್ ಕೊಡೋದ್ರಿಂದ ತಪ್ಪಿಸ್ಕೋಬೋದು ಹೊರತು ಆಕೆ ಎಲ್ಲಿವರೆಗೂ ಆಕೆ ಉಳಿದಿರ್ತಾರೆ ಅಲ್ಲಿವರೆಗೂ ನಿಮಗೆ ಮೇಂಟೆನೆನ್ಸ್ ಬಾಧ್ಯತೆ ಇದ್ದೇ ಇರುತ್ತೆ. ಇದು ಎಕ್ಸ್ಪಾರ್ಟಿ ಆರ್ಡರ್ ಆದರೂ ಆಗಿರ್ಬೋದು. ಅಂತಂದ್ರೆ ಏನು, ಆಪೋಸಿಟ್ ಪಕ್ಷಕಾರರು ಬರೋಕ್ಕೆ ಮುಂಚೆನೇ ಒಂದು ಆರ್ಡರ್ ಏನು ತೊಗೊಂಡ್ಬಿಡ್ತಾರೆ, ಗಂಡ ಬರೋಕ್ಕೆ ಮುಂಚೆ ಅಥವಾ ಹೆಂಡತಿ ಬರೋಕ್ಕೆ ಮುಂಚೆ ಒಂದು ಎಕ್ಸ್ಪಾರ್ಟಿ ಆರ್ಡರ್ ಏಕಪಕ್ಷೀಯವಾಗಿ ತೊಗೊಂಡ್ಬಿಡ್ತಾರೆ. ಅಂಥ ಸಂದರ್ಭಗಳಲ್ಲೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. ಒಂದು ವೇಳೆ ಕಂಟೆಸ್ಟಿಂಗ್ ಆಗಿ ಕೋರ್ಟು ಗ್ರೌಂಡ್ಸ್ ಮೇಲೆ ಏನಾದರೂ ತೀರ್ಮಾನವನ್ನು ಮಾಡಿದರೆ, ಕೇಸನ್ನು ಯಾವುದೇ ಗ್ರೌಂಡ್ಸ್ ಇರ್ಬೋದು, ಕ್ರುಯಲ್ಟಿ ಇದೆ, ಅಡಲ್ಟ್ರಿ ಇದೆ, ಅಥವಾ ಯಾವುದೇ ಒಂದು ಬೇರೆ ಎನಿ ರೀಸನ್ಸ್ಗೋಸ್ಕರ ಒಂದು ಡೈವೋರ್ಸ್ ಪೆಟಿಷನ್ನ ಡಿಸೈಡ್ ಮಾಡಿರ್ಬೋದು, ಡೈವೋರ್ಸ್ ಗ್ರಾಂಟ್ ಆಗಿರ್ಬೋದು. ಹೆಣ್ಣು ಮಗಳಿಗೆ ಏನಂದರೆ ಯಾವಾಗಿದ್ರೂ ಜೀವನಾಂಶಕ್ಕೆ ಆಕೆಗೆ ಅರ್ಹತೆ ಇದ್ದೇ ಇರುತ್ತೆ, ಬೇರೆ ಮದುವೆ ಆಗೋವರೆಗೂ. ಅಂದರೆ ಇದರಲ್ಲಿ ಒಂದು ಸೂಕ್ಷ್ಮ ಏನು ಅಂತಂದರೆ, ಒಂದು ವೇಳೆ ಮ್ಯೂಚುವಲ್ ಕನ್ಸೆಂಟ್ ಡೈವೋರ್ಸ್ ಆದರೂ ಕೂಡ ಆಕೆ ಜೀವನಾಂಶಕ್ಕೆ ಅರ್ಹತೆ ಇದೆ. ಆದರೆ ವಿಚ್ಛೇದನ ಸಂದರ್ಭಗಳೇನಾದರೂ ಅಗ್ರಿಮೆಂಟನ್ನು ಮಾಡಿಕೊಂಡು, ನಾನು ಲೈಫ್ ಟೈಮ್ ಮನಿ ಅಂತ ಹೇಳಿ ಇಷ್ಟು ಅಮೌಂಟನ್ನು ತಗೋತಾ ಇದ್ದೀನಿ, ನನಗೆ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಬಿಟ್ಟು ಒಂದು ವೇಳೆ ಏನಾದರೂ ಜೀವನಾಂಶ ಅಮೌಂಟ್ ಇಷ್ಟು ತಗೊಂಡಿದ್ದೀನಿ ಅಂತ ಹೇಳಿ ಅಲ್ಲಿ ಒಪ್ಕೊಂಡಿದ್ರೆ, ಎಷ್ಟೋ ಪ್ರಕರಣಗಳು ಏನಾಗ್ತಂದರೆ ಡೈವೋರ್ಸ್ಗೆ ತುಂಬ ಅರ್ಜೆಂಟಲ್ಲೇ ಇರ್ತಾರೆ. ಗಂಡನಿಗೆ ಅಲಿಮನಿ ಕೊಡೋ ಕೆಪಾಸಿಟಿ ಇರುತ್ತೋ ಇಲ್ವೋ ನೋಡೋದೇ ಇಲ್ಲ ಅಂತ, ಒಟ್ಟು ಅರ್ಜೆಂಟಾಗಿ ಆ ಸಂದರ್ಭಕ್ಕೆ ಅಷ್ಟೇ ಅವ್ರಿಗೆ ಡೈವೋರ್ಸ್ ಬೇಕಾಗಿರುತ್ತೆ. ಯಾವುದೇ ಒಂದು ಲೀಗಲ್ ಇಶ್ಯೂಸ್ ಕ್ಲಿಯರ್ ಆಗಿರಬೇಕೈತೆ, ಆ ಧಾವಂತ ಮಾಡ್ತಿರ್ತಾರೆ ಡೈವೋರ್ಸ್ ಬೇಕು ಅಂತ ಹೇಳಿ. ಅಲ್ಲಿ ಏನು ಮಾಡ್ತಾರೆ, ಈಗ ನ್ಯಾಯಾಲಯ ಕೂಡ ನೀವು ಆಕೆ ಹೆಣ್ಣು ಮಗಳು ನನ್ನ ಜೀವನಾಂಶ ತಗೊಂಡಿದ್ದೀನಿ ಅಂತ ಒಪ್ಕೊಂಡ್ರೆ ಮುಗೀತು. ಅಲ್ಲಿ ನಾನು ಎಲಿಮೆಂಟಿ ತಗೊಂಡಿದ್ದೀನಿ ಅಂತಂದರೆ ಅಲ್ಲಿ ಮುಗಿದೋಯ್ತು. ನೀವು ಡಿ ಡಿ ತೊಗೊಂಡಿದ್ದೀರಾ, ಚೆಕ್ ತೊಗೊಂಡಿದ್ದೀರಾ, ಕ್ಯಾಶೇ ತೊಗೊಂಡಿದ್ದೀರಾ ಅಂತೆಲ್ಲ ನ್ಯಾಯಾಲಯಗಳು ಕೇಳೋದಿಲ್ಲ. ಆದ್ದರಿಂದ ಈಕೆ ಒಂದು ವೇಳೆ ನನಗೆ ಜೀವನಾಂಶ ಬಂದಿದೆ ಅಂತ ಹೇಳಿ ಕೋರ್ಟಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅದೇ ರೀತಿ ಒಂದು ಅಗ್ರಿಮೆಂಟ್ ಆಗಿಬಿಟ್ರು ಕೂಡ ಜೀವನಾಂಶ ಆಕೆಗಿದೆ, ಲೈಫ್ ಟೈಮ್ ಜೀವನಾಂಶ ತೊಗೊಂಡಿದ್ದಾಳೆ, ಆಕೆ ತೊಗೊಂಡಿರಲಿ. ಎಷ್ಟೋ ಹೆಣ್ಮಕ್ಳು ಡೈವೋರ್ಸ್ ಪ್ರಕರಣಗಳಲ್ಲಿ ಅರ್ಜೆಂಟ್ ಮಾಡಿ ಇದೊಂದು ತಪ್ಪನ್ನು ಮಾಡ್ಕೋತಾರೆ. ಏನಂತಂದರೆ ಜೀವನಾಂಶ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಡೈವೋರ್ಸ್ ತೊಗೊಂಡ್ಬಿಡ್ತಾರೆ. ಈ ರೀತಿ ಒಂದು ವೇಳೆ ನಾನು ಜೀವನಾಂಶ ತಗೊಂಡಿದ್ದೀನಿ, ಅಲಿಮನಿ ತಗೊಂಡಿದ್ದೀನಿ ಅಂತ ಹೇಳಿ ಒಂದು ವೇಳೆ ಡಿಗ್ರಿಯನ್ನು ಮಾಡ್ಕೊಂಡ್ಬಿಟ್ರೆ, ಅಂದರೆ ಮ್ಯೂಚುವಲ್ ಕನ್ಸೆಂಟಲ್ಲಿ ಒಂದು ಡಿಗ್ರಿ ಆಯಿತು, ಅಥವಾ ಕಂಟೆಸ್ಟಿಂಗ್ ಅಂತ ಫೈಲ್ ಮಾಡಿ ಅದರಲ್ಲೇ ಒಂದು ಡಿಗ್ರಿ ಆಗಿತ್ತು, ಅಥವಾ ಲೋಕ್ ಅದಾಲತ್ತಲ್ಲಿ ಹೋಗಿ ಒಂದು ಡಿಗ್ರಿಯನ್ನು ಮಾಡ್ಕೊಂಡು ಬಂದರು. ಇಂಥ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಆಕೆ ಜೀವನಾಂಶಕ್ಕೆ ಎಂಟೈಟಲ್ ಇರೋದಿಲ್ಲ. ಆದರೆ ಕಂಟೆಸ್ಟಿಂಗ್ ಡೈವೋರ್ಸ್ಗಳಲ್ಲೂ ಕೂಡ ಏನಾದರೂ ಮೆನ್ಷನ್ ಮಾಡಿಲ್ಲ ಅನ್ನೋದೇ ಆದರೆ, ಅಂದರೆ ಏನು ಜೀವನಾಂಶದ ಬಗ್ಗೆ ಹೇಳಿಲ್ಲ ಅಂದರೂ ಕೂಡ ನಂತರ ಜೀವನಾಂಶಕ್ಕೆ ದಾವೆಯನ್ನು ಹುಡ್ಕೋಬೋದು. ಅಂದರೆ CRPC ಸೆಕ್ಷನ್ 125 ಕೆಳಗಡೆ ಹೆಂಡತಿ ಯಾವಾಗಿದ್ರೂ ಜೀವನಾಂಶಕ್ಕೆ ಅರ್ಹತೆ ಇದ್ದೇ ಇರುತ್ತೆ. ಡೈವೋರ್ಸ್ ಆದರೂ ಕೂಡ ಆಕೆಗೆ ಜೀವನಾಂಶಕ್ಕೆ ಅರ್ಹತೆ ಇದ್ದೇ ಇರುತ್ತೆ. ಆಕೆ ಬೇರೊಂದು ವಿವಾಹ ಆಗೋವರೆಗೂ ಈಕೆ ಕಾನೂನುಬದ್ಧ ಹೆಂಡತಿನೇ, ಅಲ್ಲಿ ಜೀವನಾಂಶಕ್ಕೆ ಅರ್ಹತೆ ಆಕೆಗೆ, ಆಕೆ ಮಕ್ಕಳಿಗೆ ಇದ್ದೇ ಇರುತ್ತೆ. ಆದ್ದರಿಂದ ಒಂದು ವೇಳೆ ಇದಕ್ಕೆ ಮುಂಚೆ ಏನಾದರೂ ವಿಚ್ಛೇದನ ತಗೊಂಡಿದ್ರೆ, ಅಲ್ಲಿ ಯಾವುದೇ ರೀತಿ ಅಲಿಮನಿ ಡಿಸೈಡ್ ಆಗಿಲ್ಲ ಅಂತಂದರೆ ಕೋರ್ಟಲ್ಲಿ ಪೆಟಿಷನ್ನ ಫೈಲ್ ಮಾಡಿ ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ಹಾಗೆ ಜೀವನಾಂಶ ಆದೇಶವನ್ನು ಕೂಡ ಪಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿ ನಿರ್ಬಂಧಗಳು ಇರೋದಿಲ್ಲ.